ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ನಿಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಬಂದ್ಬಿಟ್ಟು ಡ್ರೆಸ್ ಟಾಪ್ ಕಟಿಂಗ್ ಮಾಡ್ತಾ ಇದ್ದೀನಿ. 2 ಮೀಟರ್ ಲೈನಿಂಗ್ ತೊಗೊಂಡಿದ್ದೀನಿ. ಇದು ಉದ್ದ ನೋಡ್ಕೊಂಡು ತೊಗೊಳ್ಳಿ, ನಿಮಗೆ ಎಷ್ಟು ಬೇಕು. ಲೈನಿಂಗು ಸ್ಲೀವ್ಸ್ಗೂ ಹಾಕ್ತೀವಿ ಅಂದರೆ ಜಾಸ್ತಿ ಬೇಕಾಗುತ್ತೆ. ದಪ್ಪ ಇದ್ರೂ ಸೈಡಲ್ಲಿ ಬಟ್ಟೆ ಉಳಿಯಲ್ಲ, ಹಾಗಾಗಿ ನಾನು ಸ್ಲೀವ್ಸ್ಗೇನು ಬಟ್ಟೆ ಹಾಕ್ತಾಯಿಲ್ಲ. ಹಾಗಾಗಿ 2 ಮೀಟ್ರ್ ತೊಗೊಬಂದಿದ್ದೀನಿ. ಮಿನಿಮಮ್ 2 ಮೀಟ್ರ್ ಬೇಕು. ಈಗ ಇದಕ್ಕೆ ಫಸ್ಟ್ ಕಟಿಂಗ್ ಮಾಡ್ಕೊಂಡು ಬನ್ನಿ. ನಾನು ಆ್ಯಕ್ಚುಲಿ ಇದು ಉದ್ದ ಬಂದ್ಬಿಟ್ಟು 36 ಇದೆ. ಇದು ಲೈನಿಂಗ್ ಬಟ್ಟೆ ಆಗಿರೋದ್ರಿಂದ ನಾನು 34.5 ಇಟ್ಟಿದ್ದೀನಿ. 34 ಇದೆ. ಅಂದರೆ ಇದು ಲೈನಿಂಗು 36, 2 ಇಂಚು ಕೆಳಗಡೆ ಇರುತ್ತೆ. ಇದು 1 ಇಂಚು ಮೇಲೆ ಇರಲಿ ಅಂದ್ಬಿಟ್ಟು ಇಟ್ಟಿದ್ದೀನಿ. 34 ಇಟ್ಕೊಂಡಿದ್ದೀನಿ. ಉದ್ದ ಬಂದ್ಬಿಟ್ಟು 34 ಇದೆ. ಮತ್ತು ನೆಕ್ ವಿಡ್ತು ಮತ್ತು ಶೋಲ್ಡರ್ ಬಂದ್ಬಿಟ್ಟು 6 ಇಂಚಿದೆ. 6 ಇಂಚಿದೆ. ಇಲ್ಲಿ 2.25 ಇಂಚ್ಗೆ ನಾನು ನೆಕ್ ತಗೊಂಡಿದ್ದೀನಿ. ಇನ್ನು 3.5 ಇಂಚ್ ಬಂದ್ಬಿಟ್ಟು ನೆಕ್ ವಿಡ್ತು, ಶೋಲ್ಡರು. ಓಕೆನಾ. ಇಲ್ಲಿಂದ ಮುಂದೆ ಡೀಪ್ ಬಂದ್ಬಿಟ್ಟು 6 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. 6 ಇಂಚಿಗೆ ಇಲ್ಲಿ ನಿಮಗೆ ಯಾವ ಡಿಸೈನ್ ಬೇಕು, ಏನು ಬೇಕು ಅದನ್ನು ಡ್ರಾ ಮಾಡ್ಕೋಬೋದು. ನಾನು ಸ್ವಲ್ಪ ಆ ಶೇಪಲ್ಲಿ ಈ ಥರ ಕೊಡ್ತೀನಿ, ಇಲ್ಲಾಂದರೆ ವಿ ಶೇಪಲ್ಲಿ ಕೊಡ್ಬೋದು. ನಿಮ್ಗೆ ಯಾವ ಬೇಕು ಅದನ್ನು ಕೊಟ್ಕೋಬೋದು. ಈ ರೀತಿ ಈ ಕಡೆಯಿಂದನೂ ನಾನು ಆರ್ಮಲ್ ರೌಂಡ್ ಬಂದ್ಬಿಟ್ಟು ಅದನ್ನು 6 ಇಂಚಿಗೆ ತೊಗೋತೀನಿ. ಇದು 6 ಇಂಚಿದೆ, ಇದು 6 ಇಂಚಿಗೆ ತೊಗೋತೀನಿ. ಈ ರೀತಿ ಮಾರ್ಕ್ ಮಾಡಿಕೊಂಡು ಓಪನ್ ಬಂದ್ಬಿಟ್ಟು 17 ಇಂಚ್ ಇಡ್ತೀನಿ. ಓಪನ್ ಬಂದ್ಬಿಟ್ಟು 17 ಇಂಚಿಗೆ ಓಪನ್ ಇಡ್ತೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೋಬೋದು. ಓಪನ್ನು 17 ಇಂಚ್ ಇಟ್ಟಿದ್ದೀನಿ. ಇದು ಬಂದ್ಬಿಟ್ಟು ಎದೆ ಸುತ್ತಳತೆ ಬಂದ್ಬಿಟ್ಟು 33 ಇದೆ. 33 ಎದೆ ಸುತ್ತಳತೆ. 33 4 ಭಾಗ ಮಾಡ್ಕೋಬೇಕು. 8 ಕಾಲು ಬರುತ್ತೆ. 8 ಕಾಲು, 1/4 ಇಂಚು ಲೂಸ್ ಬಿಡ್ತೀನಿ. 8.25ಗೆ ಇಡ್ತೀನಿ. ಮತ್ತು ಸೊಂಟ ಸುತ್ತಳತೆ ಬಂದ್ಬಿಟ್ಟು 28 ಇದೆ. 28ನ್ನು 4 ಭಾಗ ಮಾಡ್ಕೋಬೇಕು. 4 ಭಾಗ ಮಾಡಿಕೊಂಡು ಇದು ಅಷ್ಟೇ ಒಂದು ಅರ್ಧ ಇಂಚು ಲೂಸ್ ಇಡ್ತೀನಿ. 7.25ಗೆ. ಹಿಪ್ ಸೈಜ್ ಬಂದ್ಬಿಟ್ಟು 34 ಇದೆ. 34ಕ್ಕೆ 35, 1 ಇಂಚ್ ಎಕ್ಸ್ಟ್ರಾ ತಗೋತೀನಿ. ಹಿಪ್ ಸೈಜ್ 1 ಇಂಚು ಲೂಸ್ ಇಡ್ತೀನಿ. ಇದೆರಡು ಅರ್ಧ ಇಂಚು, ಇದು 1 ಇಂಚ್ ಇಡ್ತಾ ಇದ್ದೀನಿ. 35. ಇದು ಬಂದ್ಬಿಟ್ಟು 8.25 ಇದೆ. 8.25ಗೆ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ 1.5 ಇಂಚು. ಇಲ್ಲಿಂದ ಬಂದ್ಬಿಟ್ಟು 33, ಅರ್ಧ ಇಂಚು ತಗೊಂಡ್ರೆ ಸಾಕು. ಆಲ್ರೆಡಿ ಎಕ್ಸ್ಟ್ರಾ 2 ಇಂಚ್ ಬಿಟ್ಟು 8 ಕಾಲಿದೆ. ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿರ್ತೀವಲ್ಲ, ಹಾಗಾಗಿ ನಮಗೆ ಲೂಸ್ ಬರುತ್ತೆ. ಬೇಕು ಅಂದರೆ ಎಕ್ಸ್ಟ್ರಾ ಇಲ್ಲಿ ಬಿಟ್ಟಿರ್ತೀವಲ್ಲ 2 ಇಂಚು ಸ್ಟಿಚಿಂಗ್ಗೆ, ಅದರಲ್ಲಿ ಹೆಚ್ಚು ಕಮ್ಮಿ ಆದರೆ ಇದು ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಈ ರೀತಿ ಬರುತ್ತೆ. ಇದು ಈ ರೀತಿ ಬರುತ್ತೆ. ಓಕೆನಾ. ಇಲ್ಲಿಂದ ಇದು ಎಷ್ಟಿದೆ ನೋಡಿಕೊಂಡು, ಈಗ 9 ಇದೆ. 10, 11 ನಿಮ್ಗೆ ಎಷ್ಟು ಬೇಕು. 2 ಇಂಚ್ ದೊಡ್ಡದು ಬೇಕಾ ಇಲ್ಲ 1 ಇಂಚ್ ಸಾಕಾ ಅದು ನೋಡಿಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಳಿ. ನಾನು 2 ಇಂಚು ದೊಡ್ಡದಿಡ್ತಾ ಇದ್ದೀನಿ. ಇದು ಏನಿದೆ ಇದಕ್ಕೆ 2 ಇಂಚು ದೊಡ್ಡದಿಡ್ತಾ ಇದ್ದೀನಿ. ಓಕೆನಾ. ನೀವು 1 ಇಂಚು ಬೇಕಾದರೆ ಇಟ್ಕೋಬೋದು, ಅದು ನಿಮಗೆ ಚಾಯ್ಸ್. ಇದಕ್ಕೆ ಇದು ಫೋಲ್ಡ್ ಮಾಡೋಕ್ಕೆ ಮಾರ್ಕ್ ಮಾಡಿಕೊಂಡೆ. ಇದಿಷ್ಟು ರೆಡಿ ಆಯಿತು ನೋಡಿ. ಇಷ್ಟು ಮೇಗ ಕಟ್ ಮಾಡ್ಕೊಂಡ್ಬಿಡೋಣ. ಇದನ್ನು ನಾನು ಆಮೇಲೆ ಕಟ್ ಮಾಡ್ಕೊತೀನಿ. ನೆಕ್ನ ಸ್ಟಿಚಿಂಗ್ ಮಾಡುವಾಗ ಹಿಂದೆ 6 ಇಂಚ್ ಬರುತ್ತೆ, 7 ಇಂಚು, 1 ಇಂಚ್ ಎಕ್ಸ್ಟ್ರಾ ಬರುತ್ತೆ ಹಿಂದೆ ಡೀಪು. 1 ಇಂಚ್ ಜಾಸ್ತಿ ಬೇಕು ಅಂದಿದ್ದಾರೆ. 1 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡಿರ್ತೀನಿ. ಈ ರೀತಿ ತಗೊಂಡು ಇಲ್ಲ ಹಿಂಗೆ ಕಟ್ ಮಾಡ್ತೀನಿ, ಯಾಕೆಂದರೆ ಅದು ತಿರ್ಗಿ ಮತ್ತೆ ಆ ಕಡೆ ಚೇಂಜ್ ಮಾಡೋದು ಬೇಡ. ಹಿಂಗೇನೆ ಕಟ್ ಮಾಡ್ತೀನಿ. ವಿಡಿಯೋ ಸುಮ್ಮನೆ ಹೆಚ್ಚು ಕಮ್ಮಿ ಆಗೋದು ಬೇಡ. ಇದರಲ್ಲಿ ಬೇಕು ಅಂದರೆ ನೀವು ಸ್ಲೀವ್ಗೆ ಜೈನ್ ಪಿನ್ ಮಾಡ್ಕೊಂಡು ಕೊಡಲೇಬೇಕು. ಲೈನಿಂಗ್ ಯಾರು ಲೈನಿಂಗ್ ಕೊಡಿಸ್ಕೊಳ್ಳಲ್ಲ.
ಮಾರ್ಕ್ ಮಾಡ್ಕೊಳ್ಳಿ. ಬೇಕು ಅಂದರೆ ಮಾರ್ಕಿಂಗ್ ಪೀಸಲ್ಲಿ ನೀವು ಮಾರ್ಕ್ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಈ ಥರ ಆದಾಗ ಫಿಟ್ಟಿಂಗ್ ಬರುತ್ತೆ. ಇಲ್ಲ ಅಂದರೆ ಲೂಸ್ ಬಂದರೆ ಇಲ್ಲೊಂದು ಡಾಟ್ ಹಿಡಿದ್ರೆ ಆಯಿತು. ಮುಂದೆ ಹಿಡಿಯಲ್ಲ, ಜಾಸ್ತಿ ಹಿಂದೆ ಇಡ್ಬೋದು. ಇಲ್ಲ ಅಂದರೆ ಇಲ್ಲಿ ಪಕ್ಕದಲ್ಲಿ 1 ಇಂಚು ಸ್ಟಿಚಿಂಗು ಕಮ್ಮಿ ಮಾಡಿದ್ರು ನಡೆಯುತ್ತೆ. ಓಕೆನಾ, ಏನು ಪ್ರಾಬ್ಲಮ್ ಇರಲ್ಲ. 2 ಇಂಚ್ ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿರ್ತೀವಲ್ಲ, ಆಗುತ್ತೆ. ಒಬ್ಬೊಬ್ರಿಗೆ ಒಂದೊಂಥರ ಫಿಟ್ಟಿಂಗ್ ಅಡ್ಜಸ್ಟ್ ಆಗಿಬಿಡುತ್ತೆ, ಒಬ್ರಿಗೆ ಅಡ್ಜಸ್ಟ್ ಆಗದೆ ಇದ್ದಾಗ ಅದು ರೆಡಿ ಮಾಡಬೇಕಾಗುತ್ತೆ. ಓಕೆನಾ, ಇದರ ಶೇಪ್ ತಗೊಳ್ಳೋಣ. ಇಲ್ಲಿ ನಾನು ಇದು ವೀಲರಲ್ಲಿ ಇದು ಮಾಡಿಕೊಂಡು ತೆಗಿತೀನಿ. ಮತ್ತು ಹಿಂದೆದು ಅಷ್ಟೇ ಹೀಗೆ ಇಲ್ಲಿ ಒಂದು ಮೇನ್ ಡ್ರೆಸ್ ಕಟ್ ಮಾಡ್ಕೊಡ್ತೀನಿ. ಡ್ರೆಸ್ಸಲ್ಲಿ ನೋಡು ಸ್ಲೀವ್ ಉದ್ದ ಬೇಕು ಅಂತ ಹೇಳಿದ್ದಾರೆ. ನೋಡೋಣ ಇದರಲ್ಲಿ ಎಷ್ಟು ಬಟ್ಟೆ ಸಿಗುತ್ತೆ ನೋಡಿಕೊಂಡು ಇರಬೇಕಾಗುತ್ತೆ. ಇದು ಬಂದ್ಬಿಟ್ಟು ಉದ್ದ ಇವಾಗ ನೋಡ್ಕೊಳ್ಳಿ ಕರೆಕ್ಟಾಗಿ ಮೇನ್ ಪೀಸ್ದು. ಇಲ್ಲಿ ಒಂದು ಸ್ಟಿಚಿಂಗಿಗೆ 1 ಇಂಚು 1.5 ಇಂಚು ಬಿಟ್ಬಿಡಿ. ಒಂದೂವರೆ ಇಂಚ್ ಬಿಟ್ಟಿದ್ದೀನಿ ಫೋಲ್ಡಿಂಗ್ಗೆ. ಇಲ್ಲಿಂದ 36 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಹಂಗೂ 1 ಇಂಚ್ ಉದ್ದ ಇದೆ, ಇಲ್ಲೊಂದು ಅರ್ಧ ಇಂಚ್ ಸ್ಟಿಚಿಂಗಿಗೆ ಬಿಟ್ಟಿದ್ದೀನಿ. ಇಷ್ಟು ಇಟ್ಕೊಂಡ್ರೆ ಸಾಕು. ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಇದು ಕಟಿಂಗ್ ಮಾಡಬೇಕಂದ್ರೆ ನೀವು ಆಮೇಲೆ ಅದನ್ನ ಇಟ್ಟು ಸ್ಟಿಚ್ ಮಾಡಿದಾಗ ಎಕ್ಸ್ಟ್ರಾ ಬಟ್ಟೆನ ತೆಗೆದುಬಿಡ್ಬೋದು, ತೊಂದರೆ ಏನಿಲ್ಲ. ಓಕೆನಾ, ಇಷ್ಟೇ ಇದು. ಈಗ ಇದು ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ ಇಷ್ಟಿದೆ ಬಟ್ಟೆ, ಅವರು ಉದ್ದ ಸ್ಲೀವ್ಸ್ ಬೇಕು ಅಂತ ಹೇಳಿದ್ದಾರೆ. ಹಿಂಗಿರೋದ್ರಿಂದ ಜಾಯಿಂಟಿಂಗ್ ಬರುತ್ತೆ ಮಧ್ಯದಲ್ಲಿ, ಏನು ಮಾಡೋಕ್ಕಾಗಲ್ಲ. ಜಾಯಿಂಟಿಂಗ್ ಮಾಡೇ ಸ್ಟಿಚಿಂಗ್ ಮಾಡಬೇಕಾಗುತ್ತೆ. ಇಲ್ಲ ಪೈಪಿಂಗ್ ಕೊಡ್ಬೋದು, ಪ್ಯಾಂಟ್ ಪೀಸ್ ಇದ್ದರೆ ಅದ್ರದ್ದು ಪೈಪಿಂಗ್ ಕೊಟ್ಟರೆ ಅದು ಡಿಸೈನಾಗಿ ಕಾಣಿಸುತ್ತೆ. ಓಕೆನಾ, ಚೆನ್ನಾಗಿರುತ್ತೆ ಅಂತ. ಅಂದರೆ ಈ ಥರ ಓಪನ್ ಇರೋದ್ರಿಂದ ಆ ಥರ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಓಕೆ, ನೋಡ್ಕೊಳ್ಳೋಣ. ಈ ಕಡೆ ಒಂದು ಅರ್ಧ ಇಂಚು ಸ್ಟಿಚಿಂಗ್ ಬಿಡಲೇಬೇಕು, ಯಾಕಂದರೆ ಇದು ಸ್ಟಿಚಿಂಗ್ ಇರೋದ್ರಿಂದ. ಉದ್ದ 20 ಇಂಚು, 20ರಿಂದ 21 ಇಂಚ್ ಇಡಬೇಕು ಉದ್ದ. ಇಲ್ಲಿ ಕೆಳಗಡೆ ಫೋಲ್ಡಿಂಗ್ ಇದೆ, ಇದನ್ನು ಮೇಲೆ ತಗೋಣ, ಹಿಂಗೆ ತಗೋಣ. ಇಲ್ಲಿ ನಮಗಿಲ್ಲಿ ಅಗಲ ಬೇಕು, ಹಾಗಾಗಿ. ಓಕೆನಾ, ಇಲ್ಲಿಂದ 21 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. ಸ್ಟಿಚಿಂಗ್ 1 ಇಂಚು. ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ನಮಗೆ 8 ಇಂಚು ಅಂದರೆ 4 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. ಇಂಚು ಮಾರ್ಕ್ ಮಾಡ್ತೀನಿ. ಮಾರ್ಕ್ ಮಾಡೋಣ, ಬರುತ್ತೆ. ಆಗುತ್ತೆ 20 ಇಂಚು ನೋಡಿ, ಜೊತೆ ಇಟ್ಕೊಳ್ಳೋಣ ಪರವಾಗಿಲ್ಲ. ಒಂದ್ಸಲ ಬೇಕು ಅಂದರೆ ನೀವು ಡ್ರೆಸ್ಸಲ್ಲಿ ಚೆಕ್ ಮಾಡ್ಕೊಂಡ್ಬಿಡ್ಬೋದು, ಕರೆಕ್ಟಾಗಿದೆಯಾ, ಹೆಚ್ಚು ಕಡಿಮೆ ಇದೆಯಾ ಅಂತ. ಕರೆಕ್ಟಾಗಿದೆ, ಏನು ತೊಂದರೆ ಏನಿಲ್ಲ. ಸ್ಟಿಚಿಂಗ್ ಎಲ್ಲ ಹೋಗುತ್ತೆ, ಹಾಗಾಗಿ ಸರಿ ಹೋಗುತ್ತೆ ನಮಗೆ. ಇದು ಬೇಕಾದ್ರೆ ಉದ್ದ ಬೇಕು ಅಂದರೆ ನೀವು ಇನ್ನೂ 1 ಇಂಚ್ ಉದ್ದ ಇಟ್ಕೋಬೋದು.
ಇಲ್ಲಿ ಬೇಕಾದ್ರೆ ನೀವು ಪಟ್ಟಿ ಕೊಟ್ಬಿಟ್ಟು ಬೇಕಾದ್ರೆ ಸ್ಟಿಚ್ ಮಾಡ್ಕೋಬೋದು. ಇಲ್ಲಿ ಡಿಸೈನ್ ಮಾಡ್ಕೋಬೋದು. ನಿಮಗೆ ಈ ರೀತಿ ಪಟ್ಟಿ ಕೊಡ್ಬೋದು. ಇಲ್ಲ ಬೇಡಪ್ಪ ನಮಗೆ ಹಾಗೆ ಇಲ್ಲ ಅಂದರೆ ಪೈಪಿಂಗ್ ಕೊಡ್ಬೋದು. ಯಾವ ಥರ ಬೇಕಾದರೂ ಮಾಡ್ಕೋಬೋದು. ಇಲ್ಲಿ ಬೇಕಾದರೆ ಈ ಪಟ್ಟಿ ಕೊಡ್ತೀನಿ ಅಂದರೆ ಒಂದು ಅರ್ಧ ಮುಕ್ಕಾಲು ಇಂಚ್ಗೆ ಇಲ್ಲಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಈ ಸ್ಟಿಚಿಂಗ್ ಬಿಟ್ಟು ಎರಡು ಸೇರಿಸಿ 1 ಇಂಚಿಗೆ ಮಾರ್ಕ್ ಮಾಡಿಕೊಂಡ್ರು ಸಾಕು ನಿಮಗೆ. ಅವಾಗೇನಾಗುತ್ತೆ, ಇದು ಸಪ್ರೇಟಾಗಿ ಹೋಗುತ್ತೆ ಬಟ್ಟೆ. ಇಲ್ಲಿಂದ ಎಕ್ಸ್ಟ್ರಾ ಪೀಸಲ್ಲಿ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಓಕೆನಾ? ಆ ಪೀಸ್ ಕೊಟ್ಬಿಟ್ಟು ಸ್ಟಿಚ್ ಮಾಡಿ ಅದ್ರ ಮೇಲೆ ಒಂದು ಪೀಸ್ನ ಅಟ್ಯಾಚ್ ಮಾಡಬೇಕಾಗುತ್ತೆ. ಯಾಕಂದರೆ ಲೈನಿಂಗ್ ಇಲ್ವಲ್ಲ, ಆಗ ಮಾಡ್ಬೇಕು. ಅದೇನಾದರೂ ಸ್ಟಿಚಿಂಗ್ ಮಾಡಿದ್ರೆ ನಾನು ತೋರಿಸ್ತೀನಿ, ಅದು ವಿಡಿಯೋ ಹಾಕ್ತೀನಿ. ಅದು ಪಟ್ಟಿ ಕೊಟ್ಬಿಟ್ಟು ಸ್ಟಿಚ್ ಮಾಡೋ ಥರ ಮಾಡ್ತೀನಿ. ಇಲ್ಲ ಅಂದರೆ ಹಾಗೆ ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡೋದು. ಓಕೆನಾ? ಇವಾಗ ಇದು ಹೇಗೆ ಸ್ಟಿಚಿಂಗ್ ಮಾಡೋದು ಅಂತ ನೋಡೋಣ ಬನ್ನಿ. ಈ ರೀತಿಯಾಗಿದೆ. ಈ ಡ್ರೆಸ್ ಅಂತ ಬೇಗನೆ ಹೊಲಿಬೋದು. ಮುಂದೆ ಏನು ಜಾಸ್ತಿ ಡಿಸೈನ್ ಇಲ್ಲದೆ ಇರೋದ್ರಿಂದ ಸ್ಲೀವ್ ಸ್ವಲ್ಪ ಡಿಸೈನ್ ಇದೆ. ನೋಡೋಣ ಯಾವ ರೀತಿ ಆಗುತ್ತೆ, ಆ ರೀತಿ ಸ್ಟಿಚ್ ಮಾಡೋಣ. ಹೇಗೆ ಬರುತ್ತೆ ನೋಡೋಣ ಡಿಸೈನ್.